ಗಣೇಶ ಪ್ರೊಸೆಷನ್ ಹೋಗ್ತಿತ್ತಲ್ಲ, ಪೊಲೀಸರು ಸರ್ಪಗಾವಲಲ್ಲೇ ಹೋಗ್ತಿತ್ತು. ಇದ್ರ ಮಧ್ಯದಲ್ಲಿ ಕೂಡ ಕಲ್ಲು ಯಾಕೆ ಬಿಸಾಡಿದ್ರು ಅದನ್ನ ಹೇಳ್ರಿ ಫಸ್ಟ್. ಈ ಕಲ್ಲು ಹೊಡೆಯ ಸಂಸ್ಕೃತಿ ಎಲ್ಲಿಂದ ಬಂತ ಹೇಳ್ರಿ? ಈ ಹಿಂದೂನೇ ಅಲ್ಲ ಗುರು. ಸರ್, ನನ್ನ ನೇರ ಪ್ರಶ್ನೆ ಪ್ರತಾಪ್ ಸಿಂಹ ಸರ್ಗೆ. ಸರ್, ಈಗ ಅಲ್ಲಿ ಘಟನೆ ನಡೀತು, ಅಲ್ಲಿ ಯಾರು ಕಲ್ಲೆಸ್ತರು 29 ಜನರಲ್ಲಿ ಒಂದು 22 ಜನ 23 ಜನ ಅರೆಸ್ಟ್ ಮಾಡಿ ಆಗಿದೆ. ಕೆಲವೊಬ್ಬ ಏನ್ ತಪ್ಪಿಸ್ಕೊಂಡಿದ್ರೆ ಅವ್ರು ಹುಡುಕ್ತಾ ಇದ್ದಾರೆ. ಆದರೆ ಮಾನ್ಯ ಜನ 144 ಸೆಕ್ಷನ್ ಜಾರಿ ಇದ್ರೂ ಕೂಡ ಅಲ್ಲಿಗೆ ಜನ ಹೆಂಗ್ ಸೇರಿದ್ರು? ಯಾಕೆ ಕಾನೂನು ಗೌರವ ಕೊಡ್ಬೇಕು ಅನ್ನೋ ಜ್ಞಾನ ಇಲ್ವಾ ಜನರಿಗೆ? ನಮ್ಮ ಸಂಘಟನೆಗಳಿಗಿರ್ಬೋದು, ನಿಮ್ಮ ಬಿಜೆಪಿ ನಾಯಕರಿಗಿರ್ಬೋದು. ಇನ್ನ ಒಂದು ಮಾತು ಕೇಳ್ತೀನಿ, ಆ ಒಂದು ಹೆಣ್ಣು ಮಗಳು ತುಂಬಾ ಟ್ರೋಲ್ ಆಗ್ತಾ ಇದೆ. ಯಾರೋ ಜ್ಯೋತಿಯನ್ನ ಹುಡುಗಿದು, ಆ ಹುಡುಗಿ ನೇರವಾಗಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾ ಇದೆ, ಸರ್ ನನ್ಗೆ 2,000 ರೂಪಾಯಿ ಕೊಡ್ತೀನಿ ಒಂದು ಆಸೆ ಇಟ್ಕೊಂಡು ಕರ್ಕೊಂಡು ಹೋದ್ರು. ನೀವು ಪೂರ್ತಿ ನೋಡಿಲ್ಲ ಸರ್ ವಿಡಿಯೋ. ಆಕೆ ಹೇಳಿದಿಲ್ಲ. ನಾನು ಕ್ಲಾರಿಫಿಕೇಶನ್ ಕೊಟ್ಬಿಡ್ತೀನಿ, ಕೇಳಿಸ್ಕೊಳ್ಳಿ. ನನ್ ಮಾತು ಕೇಳಿಸ್ಕೊಳ್ಳಿ. ಆಮೇಲೆ ಅವ್ರು ಕೊಡ್ತಾರೆ ಉತ್ತರ. ಇಲ್ಲ, ಪೂರ್ತಿ ಕೇಳಿಸ್ಕೊಳ್ಳಿ. ಕಾಂಗ್ರೆಸ್ ಕೊಟ್ಟ 2,000 ರೂಪಾಯಿಗೆ ಆಸೆ ಪಟ್ಬಿಟ್ಟು ನಾವು ತಪ್ಪು ಮಾಡಿದ್ವಿ ಅಂತ ಹೇಳಿ ಗ್ಯಾರಂಟಿ ಯೋಜನೆ ಬಗ್ಗೆ ಮಾತಾಡಿದ್ದು ಸರ್. ಪೂರ್ತಿ ತಿಳ್ಕೊಂಡು ಬನ್ನಿ. ಆ ಪ್ರಶ್ನೆ ಬಿಟ್ಟು ಮುಂಚೆ ಕೇಳಿದ್ರಲ್ಲ ಅದನ್ನ. ಖಂಡಿತ ಸರ್, ಅವ್ರಿಗೆ 144 ಸೆಕ್ಷನ್ ಇರೋ ಜಾರಿ ಇರೋದು ಗೊತ್ತಿರಲ್ವಾ ಸರ್? ಆಯ್ತು, ಈಗ ಕಾನೂನಿಗೆ ಏನ್ ಗೌರವ ಕೊಡ್ತಾರೆ? ಸರ್, ಒಂದು ಪ್ರಶ್ನೆ ನಿಮ್ಗೆ ಇನ್ನೊಂದು ಪ್ರಶ್ನೆ ಕೇಳ್ತೀನಿ. ಈಗಾಗಲೇ ಶ್ರೀಲಂಕಾ ಆಯ್ತು, ಈಗ ಯಾವ್ದೋ ನೆಕ್ಸ್ಟ್ ಬಾಂಗ್ಲಾದೇಶ ಆಯ್ತು, ಮೊನ್ನೆ ನೇಪಾಳ ಆಗಿದೆ. ನೆಕ್ಸ್ಟ್ ಭಾರತದಲ್ಲಿ ಅದೇ ತರ ಏನಾದ್ರು ಒಂದು ಗಲ್ಪೆ ಸೃಷ್ಟಿ ಮಾಡ್ಬೇಕಂತ ನಿಮ್ ಮನಸ್ಸಲ್ಲಿ ಏನಾದ್ರು ಇದೆಯಾ ಪ್ರತಾಪ್ ಸಿಂಹ ಸರ್? ಅಲ್ಲಾಗಿರೋದು ಕೋಮು ಸಂಘರ್ಷನ ಸರ್? ಮೇಡಮ್, ಅಲ್ಲ, ಅಲ್ಲಾಗಿರೋದು ಕೋಮು ಸಂಘರ್ಷ. ನಿಮ್ದ ಕೇಳ್ತಿದ್ದೀನಿ ಪ್ರಶ್ನೆ. ಅಲ್ಲಾಗಿರೋದು ಕೋಮು ಸಂಘರ್ಷ ಮೇಡಮ್. ಕೋಮು ಸಂಘರ್ಷ ಇದೇನಾದ್ರೂ ಒಂದು ನಡೀತಾ ಇದ್ರೆ ಅದು ಬಿಜೆಪಿ ಅವರಿಂದ ಮಾತ್ರ. ಯಾಕಂದ್ರೆ ನಾನು ಒಬ್ಬ ಕಟ್ಟರ್ ಹಿಂದೂ, ನಾನೊಬ್ಬ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ, ನಾನು ಕಟ್ಟರ್ ಹಿಂದೂ. ನನಗೂ ನನ್ನ ಧರ್ಮ, ನನ್ನ ದೇವ್ರ ಬಗ್ಗೆ ತುಂಬಾ ಹೆಮ್ಮೆ ಇದೆ. ಆದ್ರೆ ನಾನು ಇವ್ರ ತರ ಧರ್ಮನ ಅಡ್ಡ ಇಟ್ಕೊಂಡು ನಾನು ಎಲ್ಲೂ ರಾಜಕೀಯ ಮಾಡ್ತಾ ಇಲ್ಲ. ಬಿಜೆಪಿ ಧರ್ಮದ ಡಿಬೇಟ್ ಅಲ್ಲಿ ಇವರನ್ನು ಸಿಕ್ಕಿದ್ದಾರೆ, ಸುಮಾರು ಸರಿ ಪ್ರಶ್ನೆನೂ ಕೂಡ ಕೇಳಿದ್ದಾರೆ. ಅಲ್ಲಿ ಯಾಕೆ 144 ಸೆಕ್ಷನ್ ಹಾಕ್ಬಿಟ್ರು, ಯಾಕೆ ಜನ ಸೇರಿದ್ರೆ? ಸೆಕ್ಷನ್ ಹಾಕಿದ್ಮೇಲೂ ಯಾಕೆ ಜನ ಸೇರಿದ್ದಾರೆ? ಅಲ್ಲರಿ, ಗಣೇಶ ಪ್ರೊಸೆಷನ್ ಹೋಗ್ತಿತ್ತಲ್ಲ, ಪೊಲೀಸರು ಸರ್ಪಗಾವಲಲ್ಲೇ ಹೋಗ್ತಿತ್ತು. ಇದ್ರ ಮಧ್ಯದಲ್ಲಿ ಕೂಡ ಕಲ್ಲು ಯಾಕೆ ಬಿಸಾಡಿದ್ರು ಅದನ್ನ ಹೇಳ್ರಿ ಫಸ್ಟ್. ಇದು ಆಕ್ಚುಲಿ ಚೆನ್ನಾಗಿರೋ ಕಲ್ಲು ಯಾಕೆ ಬಿಸಾಡಿ? ನೀವು ಕಟ್ಟರ್ ಪಂಥೀಯ ಹಿಂದೂ ಆಗಿದ್ರೆ, ಒಂದ್ ನಿಮಿಷ, ಕಟ್ಟರ್ ಪಂಥೀಯ ಹಿಂದೂ ಆಗಿದ್ರೆ ನಮ್ಮ ಗಣೇಶ ಪ್ರೊಸೆಷನ್ ಮೇಲೆ ಕಲ್ಲು ಹೊಡೆದಿದ್ದಾಗ ನಿಮ್ ರಕ್ತ ಕುದೀತಿತ್ತು. ನೀವು ಕಟ್ಟರ್ ಪಂಥೀಯ ಹಿಂದೂ ಅಲ್ಲ. ನೀವು ಸುಮ್ಮನೆ ಒಪ್ಪಂತ ಇಲ್ಲ. ಕೆಲವು ಮುಸ್ಲಿಂ ಹುಡುಗರು ಮಾಡೋ ಕೆಲಸನ ಇಡೀ ಒಂದ್ ನಿಮಿಷ, ಸಮಾಜನ ದೂರ್ತಿಲ್ಲ. ಈಗ ಸಮಾಜನ ನಾ ದೂರ್ತಿಲ್ಲ. ನಾನ್ ಹೇಳ್ತಿರೋದು ಈ ಸಮಾಜದಿಂದಲೇ ಈ ಕಲ್ಲು ಹೊಡೆಯ ಸಂಸ್ಕೃತಿ ಎಲ್ಲಿಂದ ಬಂತ ಹೇಳ್ರಿ? ಹೇಳ್ರಪ್ಪ, ಕಲ್ಲು ಹೊಡೆಯ ಸಂಸ್ಕೃತಿ ಯಾವ ಧರ್ಮದಲ್ಲಿ ಹೇಳ್ರಿ? ಏನು ಉತ್ತರ ಕೊಡ್ತೀಯ ಇದಕ್ಕೆ? ಹೇಳು ಒಂಚೂರು. ಯಾವ ಧರ್ಮದಲ್ಲಿ ಇದೆ ಹೇಳ್ರಿ? ಕ್ರಿಶ್ಚಿಯನ್ ಹಬ್ಬ ಯಾರಾಗಿದ್ರು ತಪ್ಪು ಮಾಡಿದ್ರೆ ತಪ್ಪೇ ಸರ್. ನಾಳೆ ಬೆಳಿಗ್ಗೆ ನಾನೇ ಈ ಹಿಂದೂನೇ ಅಲ್ಲ ಗುರು. ಇಮೋಷನಲ್ ಡ್ಯಾಮೇಜ್. ಹಿಂದೂ ಆಗಿದ್ರೆ ಗಣೇಶ ಪ್ರೊಸೆಷನ್ ಮೇಲೆ ಕಲ್ಲು ಬಿಸಾಡಿದ್ರೆ ನಿಮ್ ರಕ್ತ ಕುದೀತಾ ಇತ್ತು. ನಿಮಗೆ ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ಮಸೀದಿ ಒಳಗಡೆ ಕಲ್ಲುಗಳು ಹೆಂಗೋಗುತ್ತೆ? ಏನು ಅಂಡರ್ ಕನ್ಸ್ಟ್ರಕ್ಷನ್ ಇದ್ರೆ ಜಲ್ಲಿ ಇದೆ ಅಂತ ಅನ್ಕೋಬಹುದು. ಕಲ್ಲನ್ನು ನೀವು ಕೊರಾನ್ ಇಟ್ಕೊಳ್ಳಿ, ಅಲ್ಲಿ ನೀವು ಪ್ರಾರ್ಥನೆ ಮಾಡಿ, ನೀವು ಅವರಿಗೆ ಮಕ್ಕಳಿಗೆ ಪಾಠವನ್ನು ಹೇಳ್ಕೊಡಿ. ನಿಮ್ಮ ಧರ್ಮ ಗ್ರಂಥವನ್ನು ಇಡುವಂತ ಜಾಗದಲ್ಲಿ, ಧಾರ್ಮಿಕ ಪ್ರವಚನಗಳನ್ನು ಕೊಡುವಂತ ಜಾಗದಲ್ಲಿ ಕಲ್ಲು ಯಾಕೆ ಬರುತ್ತೆ? ಲಾಂಗ್ ಯಾಕೆ ಬರುತ್ತೆ? ಏನು ಉತ್ತರ ಕೊಡ್ತೀಯ ಇದಕ್ಕೆ? ಹೇಳು ಒಂಚೂರು. ಅಲ್ಲ, ಇವರಲ್ಲಿ ಇಷ್ಟು ಸೌರದೇತೆಯ ಪಾಠವನ್ನು ಹೇಳ್ತಾರಲ್ಲ. ಅಫ್ಘಾನಿಸ್ತಾನದಲ್ಲಿ ತಾಲಿಬಾನ್ ಟೇಕ್ ಓವರ್ ಮಾಡಿದ ಕೂಡಲೇ ಆ ಬಾಮಿಯಾನ್ ಬುದ್ಧ ಪ್ರತಿಮೆಗಳಿದ್ದು, ಅದಕ್ಕೋಗಿ ರಾಕೆಟ್ ಲಾಂಚರ್ ಅಲ್ಲಿ ಹೊಡೆದಾಕ್ತಾರೆ. ಒಂದು ಪ್ರತಿಮೆಗೂ ಕೂಡ ಇವರಿಗೆ ಸಹಿಷ್ಣುತೆ ಇಲ್ಲ. ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಅದನ್ನು ಉಳಿಸ್ಕೊಳ್ಳಲ್ಲ. ಒಂದು ದಿನನಾದ್ರೂ ಕೂಡ ನಿಮ್ಮ ಮುಲ್ಲಾಗಳಾಗ್ಲಿ, ಮೌಲ್ವಿಗಳಾಗ್ಲಿ, ಇಮಾಮ್ಗಳಾಗ್ಲಿ, ಬುಖಾರಿ ಆಗ್ಲಿ ಇದ್ರ ವಿರುದ್ಧ ಮಾತಾಡಿದಾರೆ? ಅದನ್ನ ಹೇಳಿ. ನಮ್ ದೇಶ ರೀ, ನಾವು ಕಟ್ಟಿರೋ ದೇಶ ಇದು. ಸರ್, ನೀವು ಹಿಂದುತ್ವ ಬಗ್ಗೆ ತುಂಬಾ ಮಾತಾಡ್ತಾ ಇದ್ದೀರಾ, ತುಂಬಾ ಖುಷಿ ಆಗುತ್ತೆ. ನೀವು ಹಿಂದುತ್ವ ಉಳಿಸ್ತಾ ಇದ್ದೀರಾ. ನೀವು ಇಲ್ದ ಹೋಗಿದ್ರೆ, ಬಿಜೆಪಿ ಇಲ್ದ ಹೋಗಿದ್ರೆ ಹಿಂದುತ್ವ ಅಳಿಸೋಗ್ತಾ ಇತ್ತು. ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್. ಒಂದು ಪ್ರಶ್ನೆ ನಿಮಗೆ, ಇದು ಸತ್ಯ ಒಪ್ಕೊಳ್ತಿದ್ದೀರಾ, ವ್ಯಂಗ್ಯ ಮಾಡ್ತಿದ್ದೀರಾ? ಸತ್ಯ ಒಪ್ಕೊಳ್ತಿದ್ದೀರಾ, ವ್ಯಂಗ್ಯ ಮಾಡ್ತಾ ಇದ್ದೀರಾ? ನಮ್ಮ ಹಿಂದೂ ಧರ್ಮ ಉಳಿಸೋದಕ್ಕೆ ಯಾವ ಪಾರ್ಟಿದು, ಯಾವ ಪೊಲಿಟಿಕಲ್ ಪಾರ್ಟಿ ಅವಶ್ಯಕತೆ ಇಲ್ಲ. ನಿಮ್ಮ ಹೆಸರನ್ನ ಗೂಗಲ್ ಅಲ್ಲಿ ಹಾಕಿದ್ರೆ, ಪ್ರತಾಪ್ ಸಿಂಹ ಅವರೇ, ನಿಮ್ಮ ಹೆಸರನ್ನ ಗೂಗಲ್ ಅಲ್ಲಿ ಹಾಕಿದ್ರೆ ಒಂದು 20 ಆರ್ಟಿಕಲ್ ಬರುತ್ತೆ. 20 ಆರ್ಟಿಕಲ್ ಅಲ್ಲೂ ಮುಸ್ಲಿಮ್ಸ್ ವಿರುದ್ಧ ಮಾತುಗಳು, ಹಿಂದೂಗಳು ಕಲ್ಲೆತ್ಕೊಂಡ್ರೆ ಮುಸ್ಲಿಂ ಬದುಕೋದಿಲ್ಲ. ನೀವು ಸಂಸದರಾಗಿದ್ರೆ
ನೀವು ರಾಜಕೀಯದಲ್ಲಿದ್ದೀರಾ, ನಿಮಗೆ ಕಮ್ಯುನಲ್ ವಿಷಯ ಬಿಟ್ರೆ ಕೆಲಸ ಮಾಡಿ ರಾಜಕೀಯ ಮಾಡಿ ಗೆಲ್ಲೋದಕ್ ಬರೋದಿಲ್ವಾ? ನೀವು ಕಮ್ಯುನಲ್ ವಿಷಯ ಎತ್ಕೊಂಡೇ ರಾಜಕೀಯ ಮಾಡ್ಬೇಕಾ? ಅದೊಂದೇನಾ ನಿಮ್ಗೆ ಗೆಲ್ಲೋದಕ್ಕೆ ದಾರಿ? ನೀವು ಗೂಗಲ್ ಮಾಡ್ಕೊಂಡ್ಬಿಟ್ಟು ನನ್ನ ವಿರುದ್ಧ ಕಮ್ಯುನಲ್ ಯಾವ್ದೋ ಸ್ಟೇಟ್ಮೆಂಟ್ ಅಂತ ನೋಡಿರ್ತೀರಿ. ಪ್ರತಾಪ್ ಸಿಂಹ ವಾಟ್ ಹ್ಯಾಸ್ ಇ ಡನ್ ಫಾರ್ ಮೈಸೂರು ಒಂದು ಕೊಡಗು ಅನ್ನೋದಿದೆಯಲ್ಲ, ಅದನ್ನ ಒಂದ್ಸರಿ ನೀವೊಂದ್ಸರಿ ಗೂಗಲ್ ಮಾಡಿ. ಅಲ್ಲ, ಬಹುಶಃ ಚಾಟ್ ಜಿಪಿಟಿ ಸಿಗ್ಬೋದು. ನೀವು ಇವತ್ತು ಮೈಸೂರಿಗೆ ಹೋಗ್ಬೇಕಲ್ಲ, ಆ ಹೈವೇನಲ್ಲಿ ಹೋಗ್ಬೇಕಾರೆ ನಾನು ಕನ್ಸ್ಟ್ರಕ್ಟ್ ಮಾಡೋದು ಹೈವೇನಲ್ಲೇ ಹೋಗೋದು. ಮೈಸೂರು ರಿಂಗ್ ರೋಡ್ ಎಂಟರ್ ಆಗ್ತಿರಲ್ಲ, ಆ ರಿಂಗ್ ರೋಡ್ ನ್ಯಾಷನಲ್ ಹೈವೇ ಮಾಡ್ಕೊಂಡ್ಬಿಟ್ಟು ಇವತ್ತು ಆಸ್ಫಾಲ್ಟಿಂಗ್ ಮಾಡ್ರು ನಾನೇ. ಅಲ್ಲ, ಮಾತಾಡಿ, ನಿಮ್ಮ ಕೆಲಸದ ಬಗ್ಗೆ ಮಾತಾಡಿ, ಜನಗಳು ತಲುಪಿಸಿ. ಈ ವೇದಿಕೆ ನೀವು ಧರ್ಮದ ಬಗ್ಗೆ ರಾಜಕೀಯ ಯಾಕೆ ಮಾಡ್ತೀರಾ? ಯಾಕೆ ಬೇಕು ಧರ್ಮದ ರಾಜಕೀಯ? ಇದನ್ನ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.